ವಿಜಯಪುರದಲ್ಲಿ ಸಾಲು ಸಾಲು ಗೊಂದಲದ ಆರೋಪ ಕೇಳಿಬಂತು. ಪ್ರಶ್ನೆ ಪತ್ರಿಕೆ ಅರ್ಧ ಗಂಟೆ ತಡವಾಗಿ ಕೊಟ್ಟಿರುವಂತಹ ಆರೋಪ, ಓಎಂಆರ್ ಶೀಟ್ಗೂ ಪ್ರಶ್ನೆ ಪತ್ರಿಕೆಗೂ ಮಿಸ್ ಮ್ಯಾಚ್ ಎನ್ನುವಂತಹ ಆರೋಪ. ಮೊದಲು ಓಎಂಆರ್ ಶೀಟ್ ಕೊಡದೆ ಸಮಸ್ಯೆ ಮಾಡಿದ್ದಾರೆ, ಕೆಲವೆಡೆ ಓಎಂಆರ್ ನೀಡದೆ ಪ್ರಶ್ನೆ ಪತ್ರಿಕೆ ಕೊಟ್ಟಿರುವಂತಹ ಆರೋಪ ಕೇಳಿಬಂದಿದೆ. ಶಾರದಾಂಬಾ ಪಿಯು ಕಾಲೇಜಿನ ಪರೀಕ್ಷಾ ಕೇಂದ್ರ ಅದು ವಿಜಯಪುರ ಜಿಲ್ಲೆಯ ತಿಕೋಟಾದಲ್ಲಿ. ಈ ಆರೋಪದ ಬೆನ್ನಲ್ಲೇ ಪ್ರತಿಭಟನೆ ಕೂಡ ನಡೆಯಿತು. ಪ್ರಮುಖವಾಗಿ ಪ್ರಶ್ನೆ ಪತ್ರಿಕೆಯನ್ನು ಅರ್ಧ ಗಂಟೆ ತಡವಾಗಿ ಕೊಟ್ಟರು ಎನ್ನುವಂತಹ ಆರೋಪ. ಅದು ಸಾಲದು ಅಂತ ಓಎಂಆರ್ ಶೀಟ್ಗೂ ಪ್ರಶ್ನೆ ಪತ್ರಿಕೆಗೂ ಮಿಸ್ ಮ್ಯಾಚ್. ಈ ರೀತಿ ಸಾಲು ಸಾಲು ಗೊಂದಲಗಳು ಪ್ರತಿಭಟನೆಗೆ ಕಾರಣ ಆಯಿತು. ವಿಜಯಪುರ ಜಿಲ್ಲೆಯ ತಿಕೋಟಾದಲ್ಲಿ ಶಾರದಾಂಬಾ ಪಿಯು ಕಾಲೇಜು ಪರೀಕ್ಷಾ ಕೇಂದ್ರ ಅದು. ಅಲ್ಲಿ ನಡೆದಂತಹ ಘಟನೆ ನಂತರ ಅಭ್ಯರ್ಥಿಗಳೆಲ್ಲ ಪ್ರತಿಭಟನೆ ನಡೆಸಿದ್ರು. ಬರ್ಸ್ಬೇಕು ತಾನೇ, ಟೈಮ್ ಟೇಬಲ್ ಇಲ್ವಾ ಇವರಿಗೆ? 10:30 ಓಕೆ 5 ಮಿನಿಟ್ ವೇಟ್ ಮಾಡಿ ಅಂತ ಹೇಳಿದ್ರು, ವೇಟ್ ಮಾಡಿದ್ವಿ ಸರ್. ಸಮಸ್ಯೆ ಅಂತ ಸರ್, ನಮಗೆ ಕ್ವಶನ್ ಪೇಪರೇ ಕೊಟ್ಟಿಲ್ಲ, OMR ಶೀಟು ಕೊಟ್ಟಿಲ್ಲ. ಮತ್ತೆ ಬಾಜು ಬ್ಲಾಕ್ ಅಲ್ಲಿ OMR ಶೀಟ್ ಕೊಟ್ಟಿದ್ದಾರೆ ಸ್ವಲ್ಪ ಜನಗೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ನಮ್ಮ ಬ್ಲಾಕ್ 7 ಬ್ಲಾಕ್ ಕೊಟ್ಟಿಲ್ಲ, ನಮಗೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ, OMR ಶೀಟು ಕೊಟ್ಟಿಲ್ಲ. ಮತ್ತೆ ನಾವು ಹೊರಗಡೆ ಬಂದ್ವಿ, 5 ಮಿನಿಟ್ ವೇಟ್ ಮಾಡಿ ಅಂತ ಹೇಳಿದ್ರು. 5 ಮಿನಿಟ್ ವೇಟ್ ಮಾಡಿದ್ದೀವಿ. 11 o'clock ಮಟ್ಟ ವೇಟ್ ಮಾಡಿ ಸರ್, 11:30 ಮಟ್ಟ ವೇಟ್ ಮಾಡಿದ್ದೀವಿ ಸರ್. ಹಾ ಸರ್, ನಮ್ದು OMR ಕೊಟ್ಟಿಲ್ಲ, ಕ್ವಶನ್ ಪೇಪರ್ ಕೊಟ್ಟಿಲ್ಲ ಸರ್. ಏನ್ ಮಿಸ್ ಮ್ಯಾಚ್ ಆಗ್ಬೇಕು ನಮ್ದು? ಸ್ವಲ್ಪ ಜನಗೆ ಹಂಗೆ ಮತ್ತೆ ಸ್ವಲ್ಪ ಜನಗೆ ಒಳಗಡೆ. ಮತ್ತೆ ಇವಾಗ ಸರ್ ಎಕ್ಸಾಮ್ ಬರೆಸ್ತಿದ್ದಾರೆ, DC ಸರ್ ಒಳಗಡೆ ಹೋಗಿದ್ದಾರೆ. ಮತ್ತೆ SP ಸರ್ ಲಾಟ್ರಿ ಚಾರ್ಜ್ ಮಾಡ್ತಿದ್ದಾರೆ. SP ಸರ್ ಸಿಟ್ಟಿಗಂತ ಬಾಯ್ಸ್ ಎಲ್ಲ ಗೇಟ್ ಮುರಿದಿದ್ದಾರೆ. ಓಕೆ, ಸಿಟ್ ಬರುತ್ತೆ, ಹೊಟ್ಟೆ ಉರಿಯುತ್ತೆ ಸರ್. ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ದಾರೆ ಸರ್. ಇಲ್ಲಿ ಒಂದೇ ಆಗಿದೆ ಸರ್, ಇಲ್ಲಿ ಒಂದೇ ಶಾರದಾಂಬಾ PU ಕಾಲೇಜಲ್ಲಿ ಸೆಂಟ್ರಲ್ಲಿ ತಿಕೋಟಾ ಎಂಬಲ್ಲಿ ಆಗಿದೆ ಸರ್. ಇದು ಅದಕ್ಕೆ ನಮಗೆ ನ್ಯಾಯ ಬೇಕು ಸರ್. ನಾವು ಮುದ್ದೇಬಿಹಾಳ ತಾಲೂಕಿಂದ ನಶಿಕ್ನಾಗ 4 ಗಂಟೆಗೆ ಎದ್ದು ಎಕ್ಸಾಮ್ ಬರಿಬೇಕಂತ ಬಂದೇವ್ರಿ. ಅದು ಆಗಿರೋ ಕಷ್ಟಗಳೆಲ್ಲ ನಮಗೆ ಗೊತ್ತಾ. ಎಕ್ಸಾಮ್ ಬರಿಬೇಕಂತೇಳಿ ನಾವು ಎಷ್ಟು ಕಷ್ಟಪಟ್ಕೊಂಡು ಬಂದೀವಿ ಅನ್ನೋದು ನಮಗೆ ಗೊತ್ತಾ. ಹಾಲ್ ಟಿಕೆಟ್ ಒಳಗೆ ಮೆನ್ಷನ್ ಆಗಿರೋ ಟೈಮು 10:30 ಅಂತೇಳಿ ಮೆನ್ಷನ್ ಆಗಿದೆ. 10:30 ಅಲ್ಲ, 11:30 11 ಗಂಟೆ ಆದ್ರೂ ನಮಗೆ OMR ಇಲ್ಲ, ಕ್ವಶನ್ ಪೇಪರ್ ಇಲ್ಲ. ನಾವು ಬಂದಿರೋದು ಅದಕ್ಕೆ ಟೈಮ್ ಸೆನ್ಸ್ ಇಲ್ವಾ? KEದವ್ರಿಗೆ ಇಲ್ವಾ? ಅಥವಾ ಏನು ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಇಲ್ವಾ? ಟೈಮ್ ಸೆನ್ಸ್ ಇರ್ಬೇಕು ತಾನೆ. ನಾವು 10 ನಿಮಿಷ ಲೇಟಾಗಿ ಬಂದ್ರೆ ಸ್ಟೂಡೆಂಟ್ಸ್ನ ಒಳಗೆ ಸೇರ್ಸಲ್ಲ. ಮೊನ್ನೆನೇ ಎಕ್ಸಾಂಪಲ್ ನೋಡಿದೀವಿ, 2 ನಿಮಿಷ ನೀಟಾಗಿ ಲೇಟಾಗಿ ಬಂದಿದ್ದಕ್ಕೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಎಕ್ಸಾಂಪಲ್ಸ್ ಎಲ್ಲ ನಾವು ನೋಡ್ತೀವಿ. ಮತ್ತೆ ಇವರು ಅರ್ಧ ಗಂಟೆ 1 ಗಂಟೆ ಲೇಟ್ ಮಾಡಿದ್ರೆ ಅವ್ರಿಗೆ ಇಲ್ಲಿ ಏನೂ ಇಲ್ಲ. ಸೆಕ್ಯೂರಿಟಿ ಎಲ್ಲಿದೆ? ಅದಲ್ಲದೆ ಕ್ವಶನ್ ಪೇಪರು ಎಲ್ಲ ಸೆಂಟರ್ಗಳಿಗೂ ಒಮ್ಮೆ ಡಿಸ್ಟ್ರಿಬ್ಯೂಟ್ ಆಗ್ತಾವೆ. ನಮ್ಗೆ ಯಾಕೆ ಅರ್ಧ ಗಂಟೆ ಲೇಟ್ ಆಗಿದ್ರೆ ಆಗಲಿ, ಸಮ್ ಇಶ್ಯೂಸ್ ಇಂದ ಲೇಟ್ ಆಗಿರ್ಬೋದು, ಅದನ್ನು ನಾವು ಅಗ್ರಿ ಮಾಡ್ಕೊಂತೀವಿ. ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಹೆಂಗೋ ಮಾಡ್ತಾರಂತಂದ್ರೆ OMR ಜೋಡಿ ಕ್ವಶನ್ ಪೇಪರ್ ಕೋಡ್ ಮ್ಯಾಚ್ ಆಗ್ತಿಲ್ಲ, ಯಾಕೆ? ಇನ್ನು ವಿಜಯಪುರದಲ್ಲಿ ಪರೀಕ್ಷಾ ಕೇಂದ್ರದ ಗೇಟ್ ಮುರಿದು ಅಭ್ಯರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪರೀಕ್ಷೆ ಬಹಿಷ್ಕಾರ ಮಾಡಿ ಹೊರಬಂದ್ರು ನೂರಾರು ಪರೀಕ್ಷಾರ್ಥಿಗಳು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ SP ಸ್ಥಳಕ್ಕೆ ಭೇಟಿ ಕೊಟ್ಟು ಮರು ಪರೀಕ್ಷೆಗೆ ಪರೀಕ್ಷಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಕಣ್ಣೀರು ಹಾಕಿ ನೋವು ತೋಡ್ಕೊಂಡಿದ್ದಾರೆ ಪರೀಕ್ಷಾರ್ಥಿಗಳು. ಅರ್ಧ ಗಂಟೆಯಾದರೂ ಕೂಡ ಅಲ್ಲಿ OMR ಶೀಟನ್ನು ಕೊಟ್ಟಿಲ್ಲ, ನಂತರ ಹೋಲಿಕೆ ಕೂಡ ಆಗ್ತಿಲ್ಲ OMR ಮತ್ತು ಪ್ರಶ್ನೆ ಪತ್ರಿಕೆಗಳಿಗೆ. ಇದೆಲ್ಲ ಗೊಂದಲದ ಗೂಡಾಗಿದ್ದರಿಂದಾಗಿ ಆಕ್ರೋಶಗೊಂಡಂತಹ ಪರೀಕ್ಷಾರ್ಥಿಗಳು ಪರೀಕ್ಷೆ ತೊರೆದು ಬಂದು ಹೊರಬಂದು ನೂರಾರು ಮಂದಿ ಪರೀಕ್ಷೆಯನ್ನು ಬಹಿಷ್ಕಾರ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ನಡೆದದ್ದೇನು ನಮ್ಮ ಪ್ರತಿನಿಧಿ ಅಶೋಕ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡಿ. ನೀಟ್ ಪ್ರಶ್ನೆ ಪತ್ರಿಕೆ ಬಹಿರಂಗವಾಗಿ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಅದರ ಬೆನ್ನಲ್ಲೇ ಕರ್ನಾಟಕದಲ್ಲಿ ಏನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪರೀಕ್ಷೆಯನ್ನ ಸುಸೂತ್ರವಾಗಿ ನಡೆಸೋಕೆ ಸರ್ಕಾರ ಮುಂದಾಗಿತ್ತು. ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಎಡವಟ್ಟಾಗಿದೆ ಅಂತ ಹೇಳ್ಬೋದು. ನೂರಾರು ಸಂಖ್ಯೆಯಲ್ಲಿ ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನ ಬಹಿಷ್ಕರಿಸಿ ಹೊರಗಡೆ ಬಂದಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಆರೋಪ ಏನಂತಂದ್ರೆ, ಪರೀಕ್ಷಾರ್ಥಿಗಳ ಆರೋಪ ಏನಂದ್ರೆ, ನಮಗೆ ಮೊದಲು ಒಳಗಡೆ ತಪಾಸಣೆ ಮಾಡಿದ ಬಳಿಕ ಒಳಗಡೆ ಹೋಗ್ತೀವಿ, ಅಲ್ಲಿ OMR ಶೀಟನ್ನು ಕೊಡಬೇಕು, ಅಲ್ಲಿ ನಮ್ಮ ರೋಲ್ ನಂಬರ್, ಹೆಸರು ಹಾಗೂ ಇತ್ಯಾದಿ ಮಾಹಿತಿಯನ್ನು ದಾಖಲು ಮಾಡ್ತೀವಿ. ತದನಂತರ ಪ್ರಶ್ನೆ ಪತ್ರಿಕೆಯನ್ನು ಕೊಡಬೇಕು. ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂಥ ಪ್ರಶ್ನೆಗಳ ಏನು ಅನುಕ್ರಮ ಸಂಖ್ಯೆ ಮತ್ತು OMR ಶೀಟ್ನಲ್ಲಿ ಇರ್ತಕ್ಕಂಥ ಅನುಕ್ರಮ ಸಂಖ್ಯೆ ಮ್ಯಾಚ್ ಆಗಬೇಕು. ಆದರೆ ಇಲ್ಲಿ ಹಾಗಾಗಿಲ್ಲ. ನಮಗೆ
ಮೊದಲು OMR ಶೀಟ್ ಕೊಟ್ಟಿಲ್ಲ ಕೆಲವು ತರಗತಿಗಳಲ್ಲಿ ಮೊದಲು ಕ್ವಶನ್ ಪೇಪರನ್ನು ಕೊಡಲಾಗಿದೆ. ಹೀಗಾಗಿ ಗೊಂದಲ ಉಂಟಾಗಿದೆ. ಮತ್ತು OMR ಶೀಟ್ನಲ್ಲಿರ್ತಕ್ಕಂಥ ಅನುಕ್ರಮ ಸಂಖ್ಯೆಗಳು ಕ್ವಶನ್ ಪೇಪರ್ನಲ್ಲಿರ್ತಕ್ಕಂಥ ಅನುಕ್ರಮ ಸಂಖ್ಯೆಗಳು ಸಹಿತ ಮಿಸ್ ಮ್ಯಾಚ್ ಆಗ್ತಾ ಇದ್ದಾವೆ. ಆ ಕಾರಣದಿಂದ ನಮಗೆ ಪರೀಕ್ಷೆಯನ್ನು ಬಹಿಷ್ಕರಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ನ್ಯಾಯ ಬೇಕು ಅನ್ನೋ ಒಂದು ಒತ್ತಾಯವನ್ನು ಇವರೆಲ್ಲ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಪರೀಕ್ಷೆಯನ್ನು ಬಹಿಷ್ಕರಿಸಿ ಹೊರಗಡೆ ಬಂದು ಸರ್ಕಾರದ ವಿರುದ್ಧ ಇವರು ಘೋಷಣೆ ಕೂಗ್ತಾ ಇರೋದು ಇಲ್ಲಿ ಕಂಡು ಬಂದಿದೆ. ಓರ್ವ ಪರೀಕ್ಷಾರ್ಥಿ ಇದ್ರೆ ಅವ್ರು ಮಾತಾಡಿಸ್ತೀವಿ. ನಿಮಗೇನು ಸಮಸ್ಯೆ ಆಗಿತ್ತು ಸರ್? ನಮ್ಮ ರೂಮಲ್ಲಿ 10:30 ಕೊಡ್ಬೇಕ್ರಿ ಎಕ್ಸಾಮ್. ಅದು OMR ಶೀಟ್ 10:30 ಕೊಡ್ಬೇಕ್ರಿ. ನಮಗೆ ಕೊಟ್ಟಿದ್ದು 11:30 ತಂದು ಕೊಟ್ರಿ. ಅದು OMR ಶೀಟ್ ಫಸ್ಟ್ ಕೊಡ್ಬೇಕು ರೂಲ್ಸ್ ಪ್ರಕಾರ. ಅವ್ರು ಫಸ್ಟ್ ಕೊಟ್ಟಿದ್ದು ನನಗೆ ಕ್ವಶನ್ ಪೇಪರ್ ಕೊಟ್ರಿ. OMR ಶೀಟ್ ಆಮೇಲೆ ತಂದು ಕೊಟ್ರಿ. OMR ಶೀಟ್ ಕೊಟ್ರಿ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ನಂಬರ್ ಕ್ರಮ ಸಂಖ್ಯೆ ಸೇಮ್ ಬರ್ಬೇಕ್ರಿ. ಇದು ನನಗೆ ಲಾಸ್ಟ್ 56 ನಂಬರ್ ಇದೆ ನೋಡ್ರಿ. ಈಗ ಇದು ಹಿಂಗೈತ್ರಿ. ನಮ್ಮ ಪಕ್ಕದ ಬ್ಲಾಕ್ನಾಗ ಕ್ವಶನ್ ಪೇಪರ್ ಕೊಟ್ಟಿಲ್ಲ, ನಮ್ಗೆ ಕೊಟ್ರಿ. ಅವರೆಲ್ಲ ಬಂದು ನಮ್ಮ ರೂಮ್ನಾಗ ಬಂದು ಗಲಾಟೆ ಮಾಡತ್ರಿ. ನಮ್ಮದು ಹಿಂಗೆ ಆಗತ್ತೆ. ನಾವು ಹೊರಗೆ ಬಂದೇವ್ರಿ. ನಮ್ಮ ಫ್ರೆಂಡ್ಸ್ ಇನ್ನೊಂದು 5-6 ಜನ ಏನು ಮಾಡಿದ್ರಿ, ಮೊಬೈಲ್ದಾಗ ಸ್ಕ್ಯಾನ್ ಮಾಡ್ಕೊಂಡ್ರಿ ಎಲ್ಲ ಆನ್ಸರ ತೊಗೊಂಡು. ಇವರೆಲ್ಲ ಇಲ್ಲಿ ಹುಡುಗರು ಪೊಲೀಸರೆಲ್ಲ ಇಲ್ಲಿ ಬಂದಾಗ ಒಳಗೆ ಹೋಗಿ ಕೂತ್ ಬರ್ಲಿಕತ್ತಾರೆ. ಈಗ ಅವ್ರಿಗೆ ಎಕ್ಸಾಮ್ ಮಾಡಿಸ್ತಾರೆ, ಎಲ್ಲ ಬರ್ಲಿಕತ್ತಾರೆ ಈಗ. ಸರ್ ಇದು ದಯವಿಟ್ಟು ನನಗಿದು ಅನ್ಯಾಯ ಸರ್. ನಾ 3 ವರ್ಷ ಕೂತ್ ಓದುತ್ತೀನಿ ಸರ್. ನಮ್ಮ ಮನೆ ನಂಬಿಕೆ ಇಟ್ಕೊ ಸರಿ. ನಮ್ಮ ಈ ಸದ್ಯಕ್ಕೆ ನಮ್ಗೆ ಈ ಅನ್ಯಾಯಕ್ಕೆ ನಂಗೆ ನ್ಯಾಯ ಸಿಗಲಿಕ್ಕೆ ಅಂದ್ರೆ ಸರ್ ನಾ ನಿಜವಾಗ್ಲೂ ಈ ಇರ್ತೀನಲ್ಲ ನನಗೆ ಗೊತ್ತಿಲ್ಲ ಸರ್. ನಮ್ಮ ಮನ್ಯಾಗ ಹೇಳಿ ಬಂದಿನಿ ಎಕ್ಸಾಮ್ ಚಲೋ. ನಮ್ಮ ಮನ್ಯಾಗ ಹೇಳಿದ್ರಿ ಎಕ್ಸಾಮ್ ಚಲೋ ಬರೋದು ಬಾ ಅಂತ ಹೇಳಿದ್ರಿ. ಈಗ ಅವ್ರಿಗೆ ಹೋಗಿ ಏನು ಹೇಳ್ರಿ? ನಾ ಈಗ OMR ಶೀಟು ಇಲ್ಲದ್ರಿ, ಕ್ವಶನ್ ಪೇಪರ್ ಇಲ್ಲದ್ರಿ. ಅವ್ರಿಗೆ ಹೋಗಿ ಏನು ಹೇಳ್ರಿ? ನಾ ಈಗ ಸರ್ ನಾ ಸೈತೀನಿ ಸರ್. ಈಗ ಒಂದಿನ ಈಗ 3-4 ವರ್ಷ ಐತ್ರಿ ಸರ್. ಈಗ ಇಲ್ಲಿ ಈಗ ಓದ್ಲಿಕ್ಕೆ ಫೀಲ್ಡಿಗೆ ಬಂದ್ರಿ. ಹೋದ ಸತಿ DRS ಸರ್ ನಂದು 0.5 ಬಂದಿನಿ ನಾ. ಈ ಸಲ ನಾ ಓದಿ ಶ್ರಮಪಟ್ಟು ಬಂದೀನಿ ರೀ. ಈ ಸಲ ನನಗೆ ನ್ಯಾಯ ಸಿಗ್ಲಿಕ್ಕೆ ಅಂದ್ರೆ ಸರ್ ಇದಕ್ಕೆ ದಯವಿಟ್ಟು ನನಗೆ ನ್ಯಾಯ ಬೇಕ್ರಿ ಸರ್. ನನಗೆ ಎಕ್ಸಾಮ್ ಹೊಳ್ಳಿ ಒಂದು ಚಾನ್ಸರ್ ಕೊಡ್ಬೇಕ್ರಿ ಸರ್. ಇಲ್ಲ ಅಂದ್ರೆ ನನಗೆ ಒಟ್ಟು ನ್ಯಾಯ ಬೇಕ್ರಿ ಸರ್. ಈ ಎಕ್ಸಾಮ್ ನನಗೆ ಸಿವಿಲ್ ಇಲ್ಲಿ ನಾ ಅದ್ರಾಗ 3 ವರ್ಷ ನೋಟಿಫಿಕೇಶನ್ ಇಲ್ರಿ, ಏನೂ ಇಲ್ರಿ. ನಮ್ಮ ಮನ್ಯಾಗ ನಾ ಕೆಲಸ ಮಾಡ್ಕೊತ ಬಂದು ಇಲ್ಲಿ ಓದಿನ್ರಿ. ಇದು ಈ ವಿದ್ಯಾರ್ಥಿಯ ಮಾತು. ನಮಗೆ ಅನ್ಯಾಯವಾಗಿದೆ, ನಮಗೆ ನ್ಯಾಯ ಬೇಕು ಅನ್ನೋ ಕಣ್ಣೀರಾಗ್ತಾ ಇವರು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ವಿದ್ಯಾರ್ಥಿಗಳ ಬೇಡಿಕೆ ಏನಪ್ಪಾ ಅಂದರೆ ಮತ್ತೆ ಮರು ಪರೀಕ್ಷೆಯನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮಕ್ಕೆ ಇವರೆಲ್ಲ ಒತ್ತಾಯಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಹನ್ನೊಂದು ಜೊತೆ ಅಶೋಕ ಟಿವಿ ಲೈನ್ ವಿಜಯಪುರ.